ನಾನು ನಿಮ್ಮ ಪ್ರಜ್ವಲ್ ಮಲ್ನಾಡ್. ನಾನು ಕಾರ್ತಿ. ಇವತ್ತು ಗೂಗುಳಿ ಇಲ್ಲಿ ಬಂದು ವಿಶೇಷ ಇದೆ ಅಂದರೆ ಇಲ್ಲಿ ಸಣ್ಣದಾದ ಒಂದು ಕೊಳ ಇದೆ. ಅಲ್ಲಿ ವರ್ಷದ 360 ದಿನವೂ ನೀರಿರುತ್ತೆ. ಅದು ಹೇಗಿರುತ್ತೆ, ಅದು ಎಲ್ಲಿಂದ ಬರುತ್ತೆ, ಅದ್ರ ಬಗ್ಗೆ ನಾನು ಹೇಳಿದ್ರೆ ಸರಿಯಾಗಲ್ಲ. ಇಲ್ಲೇ ಇರೋ ಒಂದು ಅರ್ಚಕರು ಹೇಳ್ತಾರೆ, ಕೇಳಿ. ವಿಡಿಯೋನ ಕೊನೆ ತನಕ ನೋಡಿ. ಹಳೆ ದೇವಸ್ಥಾನ ಇದು ಯಾವ ದೇವರು ಇರೋದಿಲ್ಲ? ಈಶ್ವರ ಚೌಡೇಶ್ವರಿ ಈಶ್ವರ ಇರುವಂತದ್ದು. 9 ದೇವರಿದ್ದಾರೆ. ಮೇನ್ ಈಶ್ವರ ಚೌಡೇಶ್ವರಿ ಇರೋದು. ತುಂಬಾ ಯಾವ ವೀಕಲ್ ಜನ ಜಾಸ್ತಿ ಬರ್ತಾರೆ? ಶನಿವಾರ, ಭಾನುವಾರ, ಸೋಮವಾರ. ಶನಿವಾರ ಇದು ಊಟ ಮತ್ತೆ ಇದೆಲ್ಲ ಪ್ರತಿ ಸೋಮವಾರ ಇರುತ್ತೆ. ವಿಶೇಷವಾದ ಪೂಜೆ ಅಂತ ಸೋಮವಾರ ಪ್ರತಿ ಸೋಮವಾರ ವಿಶೇಷ ಪೂಜೆ ಇರುತ್ತೆ. ಅಂದ್ರೆ ಕ್ಲೋಸಿಂಗ್ ಅಂತ 2 ರಿಂದ 1 ಗಂಟೆ ಕ್ಲೋಸ್ ಮಾಡ್ತಾರೆ. ಪ್ರತಿ ವರ್ಷದ 360 ದಿನನೂ ಇರುತ್ತೆ. ಬೆಳಗ್ಗೆ 7 ಸಂಜೆ 7, 2 ರಿಂದ 3 1 ಗಂಟೆ ಹೊತ್ತು ಬಂದ್ ಮಾಡ್ತೀವಿ. ಪತ್ರ ಬರೋ ಸಂಜೆ 5 ಗಂಟೆ ಕ್ಲೋಸ್. 5 ಗಂಟೆ ಮೇಲೆ ಬಿಟ್ಟು ಪತ್ರ ಬರೋದಿಲ್ಲ. 5 ಗಂಟೆ ಮೇಲೆ ಬಿಟ್ಟರೆ ಪತ್ರ ಬರೋದು. ಅದೇ ತರ ವಿಶೇಷ ಅದೊಂದು ಶಕ್ತಿ. ಅದು ಆ ಶಕ್ತಿ ಹೋಗಿ ಕೂಡ ಇರುತ್ತೆ. ಹೌದಾ? ಜಟಾತೀರ್ಥ ಶಿವನ ಜಲದಿಂದ ಬರುವಂತ ತೀರ್ಥ. ಈ ಭೂಮಿ ಹೋಗ್ತೇವೆ, ಕೈಲಾಸ ವಾಸವ ಭಗವಂತ ನಡೆಸ್ಬಿಟ್ಟಿದ್ದಾನೆ. ಅಲ್ಲಿ ನೀವು ಗುರುಪತ್ರ ಬಿಟ್ಟು ನಿಮ್ಮ ಕೆಲಸ ಆಗುತ್ತೆ ಅಂತ ಕೇಳಿ ಬಿಟ್ಟಾಗ ಅವೆಲ್ಲ ಮುಗಿದೋಗುತ್ತೆ. ಮುಗಿದು ನಿಮ್ಮ ಕೆಲಸ ಆಗುತ್ತೆ ಅಂತ ಬರುತ್ತೆ, ಇಲ್ಲ ಅಂದ್ರೆ ಬರೋದಿಲ್ಲ. ಆದ್ರೆ ಬೇಡಿಕೆ ಒಂದೇ ಕೇಳಿ ಬಿಡಬೇಕು. ಅದು ನೀರು ಎಲ್ಲಿಂದ ಬರ್ತಾ ಇದೆ? ಜಟ ಶಿವನ ಜಡೆಯಿಂದ ಬರುತ್ತೆ. ಅದು ನೀರು ಕಮ್ಮಿ. ಎಂತ ನೀರು ಕಮ್ಮಿ ಆದ್ರೆ ಅಲ್ಲಿ ನೀರು ಕಮ್ಮಿ ಆಗಲ್ಲ. 10 ವರ್ಷ ಕರ್ನಾಟಕದಲ್ಲಿ ಒಂದು ತೊಟ್ಟು ಮಳೆಗಾಲ ಇಲ್ಲ, ಅದೇನೂ ಆಗಲ್ಲ. ಏನೂ ಆಗಲ್ಲ. ಇದು ಕಾಶಿಯಿಂದ ಬರುತ್ತೆ ಅಂತ ಹೇಳ್ತಾರೆ. ಇರೋದು ಎಲ್ಲಿಂದ ಬರುತ್ತೆ ಭಗವಂತನ ಬಿಟ್ಟು. ಪರಮಾತ್ಮ ಸತ್ಯ ನಮ್ಮ ಕಣ್ಣಿಗೆ ಉದ್ಭವ ಆಗ್ತದೆ. ಇದೇ ಥರ ವಿಸ್ಮಯಕಾರಿಯಾದ ಸ್ಥಳಗಳು ನೋಡಬೇಕಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಎಲ್ಲ ವೀಡಿಯೋಸ್ ಬೇಗ ನೋಟಿಫಿಕೇಶನ್ ಬರುತ್ತೆ. ಬೇಗ ಮಾಡಿ.